ಯು ಆರ್ ವೆರಿ ಲಕ್ಕಿ ಯಾರ್. ಮಯೂರಿ ರಾತ್ರಿ ನಿಂಗೆ ಬ್ಲ್ಯಾಂಕೆಟ್ ಹೊಚ್ಚಿದ್ದಾಳೆ. ವಿಚ್ ಮೀನ್ಸ್ ಮಯೂರಿಗೇನು ನಿನ್ನ ಮೇಲೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಜಯಂತ್, ಹೋಗಿ ಒಂದ್ಸಲಿ ಅವಳ ಹತ್ರ ಮಾತಾಡ್ಬಿಡು. ಯು ವಿಲ್ ಬಿ ಬ್ಯಾಕ್ ಆನ್ ಟ್ರ್ಯಾಕ್ ಡೂಡ್. ಯಜಮಾನ್ರೆ, ಹಾಗೆಲ್ಲ ಕರಿಬೇಡ ನನ್ನನ್ನ. ಸರಿ ಕರಿಯಲ್ಲ ಯಜಮಾನ್ರೆ. ಏನ್ ಬಂದಿದ್ದು ಬೊಗಳು? ಕಾಫಿ ಕುಡೀರಿ ಯಜಮಾನ್ರೆ. ಕಾಫಿ ಅವನಿಗೆ ಬೇಕು. ರಾತ್ರಿಯಿಂದ ಏನೂ ತಿಂದಿಲ್ಲ, ಅಟ್ಲೀಸ್ಟ್ ಕಾಫಿ ಆದ್ರೂ ಕುಡೀರಿ, ಎನರ್ಜಿ ಬರುತ್ತೆ. ಬೇಡ ಅಂತ ಹೇಳ್ದೆ ಅಲ್ಲ. ಹೋಗ್ಲಿ, ಕಾಫಿ ಬೇಡ, ಟೀ ಆದ್ರೂ ಕುಡಿತೀರಾ? ನನಗೆ ಟೀ ಇಷ್ಟ ಇಲ್ಲ. ಟೀ ಬೇಡ, ಹಾಲಾದ್ರೂ ಕುಡಿತೀರಾ? ಯಾಕೆ ನನ್ಗೆ ಈ ರೀತಿ ಪ್ರಾಣ ತಿಂತಾ ಇದೀಯಾ? ಕೊಡು. ಈ ಖುಷಿನ ಹಾಳಾಗೋಗು. ನಿನ್ನೆ ಸ್ವೆಟರ್ ಹಾಕಿಸ್ದೆ, ಇವತ್ತು ಹಾಲು ಕುಡಿಸ್ದೆ. ಇದೇ ರೀತಿ ನಾ ಹೇಳೋ ಕೆಲಸ ಎಲ್ಲ ಮಾಡ್ತಾ ಇರ್ಬೇಕಾಗತ್ತೆ ಯಜಮಾನ್ರೆ. ಮಾಡ್ಲಿಲ್ಲ ಅಂದ್ರೆ ನಾನು ಮಾಡಿಸ್ತೀನಿ. ಯಾವ ಜನಗಳ ಮುಂದೆ ನೀನ್ ನನಗೆ ತಾಳಿ ಕಟ್ಟದೆ ಅವಮಾನ ಮಾಡ್ದ್ಯೋ, ಅದೇ ಜನಗಳ ಮುಂದೆ ನೀನ್ ನನಗೆ ತಾಳಿ ಕಟ್ಟೋ ಹಾಗೆ ಮಾಡ್ತೀನಿ. ಯಾಕೆ? ರಾತ್ರಿ ನನಗೆ ಬ್ಲ್ಯಾಂಕೆಟ್ ಹೊಚ್ಚಿದ್ಕೆ. ನಾನು ನಿಂಗೆ ಬ್ಲ್ಯಾಂಕೆಟ್ ಹೊಚ್ಚದ್ನ? ಎಲ್ಲೋ ನಿಂಗೆ ಭ್ರಮೆ ಇರಬೇಕು. ಓ ಹೌದಾ? ಇರ್ಲಿ, ಆ ಭ್ರಮೆನೇ ತುಂಬಾ ಹಿತವಾಗಿತ್ತು. ಥ್ಯಾಂಕ್ಸ್ ಮಯೂರಿ. ನೀ ನನ್ನಿಂದ ದೂರ ಹೋದಷ್ಟು ನನಗೆ ತುಂಬ ಹತ್ರ ಆಗ್ತಿದ್ಯಾ. ನೀ ನನ್ನನ್ನು ಇನ್ನೂ ಪ್ರೀತಿಸ್ತಾ ಇದೀಯಾ. ನಾನು ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಪ್ರೀತಿಸ್ತಾನೆ ಇರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮಿಬ್ರು ಮಧ್ಯ ನಾನು ಇದೀನಿ ಅನ್ನೋದನ್ನ ಮರಿಬೇಡಿ ಯಜಮಾನ್ರೆ. ನೀನು ಯಾಕೆ ಬರಕೋದೆ ಇಲ್ಲಿಗೆ? ಹೆಂಡತಿ ಮೇಲೆ ಹೀಗೆಲ್ಲ ದಬ್ಬಾಳಿಕೆ ಮಾಡಬಾರ್ದು, ಅದರಲ್ಲೂ ಸೌತಿ ಮುಂದೆನಾ? ಹಲೋ, ಯಾರು ನಿನ್ ಸೌತಿ? ಸೌತಿ ಗೀತಿ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹಲ್ಲು ಉದುರಿಸ್ತ್ಯಾ? ಎಲ್ಲಿ ಉದುರಿಸು ನೋಡೋಣ. ನನ್ ಗಂಡನ ಹತ್ರ ನಿನ್ಗೇನೆ ಮಾತು? ಏ, ಯಾರೇ ನಿನ್ ಗಂಡ? ತಗದ್ ಬಾರಿಸ್ತಾ ಅಂದ್ರೆ 3 ದಿನ ಹೇಳ್ಬಾರ್ದು ನೀನು. ಬಾರಿಸ್ತೀರಾ? ಬಾರಿಸಿ ನೋಡೋಣ. ಮಯೂರಿ, ಇವಳು ಮಾತೆಲ್ಲ ಕೇಳಬೇಡ ನೀನು. ಇವಳೊಂದು ದೊಡ್ಡ ಲೂಸು. ನೀನಾಯ್ತು, ನೀನ್ ಹೇಳ್ತಿ ಆಯ್ತು, ಏನಾದ್ರು ಮಾಡ್ಕೊಂಡು ಸಾಯಿ. ಹಲೋ, ಇವಳು ಯಾವ ಸೀಮೆ ಹೆಂಡತಿ ನನಗೆ? ಏನೇನೋ ಮಾತಾಡಬೇಡ ನೀನು. ನೀವಾಯ್ತು, ನಿಮ್ ಗೋಳಾಯ್ತು, ಕಾಲೇಜ್ ಟೈಮ್ ಆಯ್ತು. ಮಯೂರಿ, ಮಯೂರಿ ನಿಂತ್ಕೋ. ಯಜಮಾನ್ರೆ, ಟೆನ್ಷನ್ ಮಾಡ್ಕೋಬೇಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೀಗೆಲ್ಲ ನೋಡ್ಬೇಡಿ ಯಜಮಾನ್ರೆ, ನನಗೆ ನಾಚಿಕೆ ಆಗುತ್ತೆ.
ಹಲೋ, ಇಬ್ಬರು ಎಲ್ಲಿ ಕಳೆದೋಗಿದ್ದೀರಾ? ಹಾಂ, ಮೈರಿ, ದಿಸ್ ಇಸ್ ಫಾರ್ ಯು. ನಂಗ ಯಾಕೆ? ತಗೋ, ಹೇಳ್ತೀನಿ. ನಿನ್ನ ಮದುವೆಲಿ ನಡ್ಕೊಂಡ ರೀತಿ ನನಗೆ ತುಂಬ ಇಷ್ಟ ಆಯಿತು. ನಮ್ಮನ್ನು ರಿಜೆಕ್ಟ್ ಮಾಡೋರನ್ನ ಹತ್ರಕ್ಕೂ ಸೇರಿಸ್ಬೋದು ಅನ್ನೋದು ನನ್ನ ಪ್ರಿನ್ಸಿಪಲ್. ಮದುವೆ ಹಾಲ್ನಲ್ಲಿ ಅದೇ ಪ್ರಿನ್ಸಿಪಲ್ ನಿನ್ನಲ್ಲೂ ನೋಡಿದೆ. ಮನಸ್ಸಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್. ಅಲ್ಲ ರಾಹುಲ್, ಜಯಂತಣ್ಣನ ಮಯೂರಿ ಪ್ರೀತಿಸಿದ್ಲು. ಅವನ್ನ ಮದುವೆ ಆಗಕ್ಕೆ ಒಂದು ಅವಕಾಶನೂ ಸಿಕ್ಕಿತ್ತು. ನಮ್ಮ ಮನೆಯವರು, ಸಂಬಂಧಿಕರು ಎಲ್ಲರೂ ಇವ್ರ ಸಪೋರ್ಟ್ಗೆ ನಿಂತಿದ್ರು. ಅಂತ ಒಂದು ಅವಕಾಶನ ಇವಳು ಮಿಸ್ ಮಾಡ್ಕೊಂಡ್ಲು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನಾಟ್ ಎಟ್ ಆಲ್. ನೋಡು ಮೇಘ, ಜಯಂತನಿಗೆ ಇವಳ ಮೇಲೆ ನಿಜವಾದ ಲವ್ ಇದ್ದಿದ್ರೆ ಇಷ್ಟೆಲ್ಲ ಕನ್ಫ್ಯೂಷನ್ ಇರ್ತಾನೆ ಇರಲಿಲ್ಲ. 1000 ಜನ 1000 ಹೇಳಿದ್ರು ಅವನು ಅದನ್ನೆಲ್ಲ ನಂಬ್ತಿರ್ಲಿಲ್ಲ. ದಟ್ ಮೀನ್ಸ್ ಜಯಂತನಿಗೆ ಇವಳ ಮೇಲೆ ಇದ್ದಿದ್ದು ಲವ್ ಅಲ್ಲ, ಜಸ್ಟ್ ಕ್ರಶ್ ಅಷ್ಟೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ನಿಮಗೆ ಮನಸ್ಸಿನಾದ್ರು ಬೇಜಾರಾಗಿದ್ದರೆ ಐ ಆಮ್ ವೆರಿ ಸಾರಿ. ಇಲ್ಲ ರಾಹುಲ್, ನೀನು ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಅದಕ್ಕೆ ನಾನು ನಿನ್ನ ಅಪ್ರಿಷಿಯೇಟ್ ಮಾಡೋದು. ಲೈಫ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿರಬೇಕು. ಅನುಮಾನಗಳಿಂದ ಅಗ್ಲಿ ಮಾಡ್ಕೋಬಾರ್ದು. ನಿನ್ನ ಡಿಸಿಷನ್ನ ನಾನು ಮನಸಾರೆ ಅಭಿನಂದಿಸ್ತೀನಿ. ಥ್ಯಾಂಕ್ ಯು. ಲೋ ಬಂಟಿ, ಅಲ್ಲಿ ನೋಡು. ಯಾರೋ ಮಗ ಅವನು. ಅವರಿಬ್ಬರ ಜೊತೆ ತುಂಬ ಕ್ಲೋಸಾಗಿ ಮಾತಾಡ್ತಾ ಇದ್ದಾನೆ. ಬೊಕ್ಕೆ ಬೇರೆ ಇದೆ. ಏನು ಕತೆ? ನಿನ್ಗೆ ವಿಷಯನೇ ಗೊತ್ತಿಲ್ವೇನೋ? ಅವನು ರಾಹುಲ್ ಅಂತ, ಅದೇ ತ್ರಿಪುರ ಸುಂದರಿ ಅಂತ ದೊಡ್ಡ ಕೋಟ್ಯಾಧಿಪತಿ ಇದ್ದಾರಲ್ಲ, ಅವ್ರ ಮೊಮ್ಮಗ ಅವನೇ. ಮೇಘನ್ನ ಮದುವೆ ಆಗೋನು. ಚಾರು, ನಿನ್ನ ಪೂಜೆ ಮಹಿಮೆ ಜೋರಾಗೆ ಬಿತ್ತು ಆ ಮಯೂರಿಗೆ. ಅಲ್ಲ, ನಿನ್ನ ವಿಷಯದಲ್ಲಿ ಬೆಂಕಿ ಕಾರ್ತಾ ಇದ್ದಿದ್ ನಮ್ಮಣ್ಣ ನಿನ್ ಮುಂದೆ ಇವತ್ತು ತಣ್ಣಗಾಗ್ಬಿಟ್ಟ. ಇದಿನ್ನು ಸ್ಯಾಂಪಲ್ ಅತ್ತೆ, ಇನ್ನು ನೋಡ್ತಾ ಇರಿ ಮುಂದೆ ಏನೇನಾಗುತ್ತೆ ಅಂತ. ಹೌದು ಚಾರು, ಮುಂದೆ ಏನೇನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ? ಈ ಮನೇಲಿ ಯಾರ್ಯಾರು ನಮ್ಮ ವಿರುದ್ಧವಾಗಿದ್ದಾರೋ ಅವ್ರನ್ನೆಲ್ಲ ನಮ್ಮ ಕಡೆ ಎಳ್ಕೊಳ್ಳೋದು. ಅದೆಲ್ಲ ಸಾಧ್ಯನಾ ಚಾರು? ಯಾಕಾಗಲ್ಲ ಅತ್ತೆ? ದೊಡ್ಡಪ್ಪ ಮೆತ್ತಗಾಗಿದ್ದನ ನಾನು ಹೇಳಿದ್ದೆ ಸರಿ ಅಂತ ಆ ಮಯೂರಿಗೆ ಹೇಳಿದ್ದನ ನೀವೇ ನಿಮ್ಮ ಕಣ್ಣಾರ ನೋಡಿದ್ರಲ್ಲ. ಹಾ, ಅದನ್ನೇ ಇನ್ನಷ್ಟು ಜಾಸ್ತಿ ಮಾಡ್ತೀನಿ. ಅಂದ್ರೆ ದೊಡ್ಡಪ್ಪನಿಗೆ ಏನೇನು ಕೆಲಸ ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ. ಪ್ರತಿ ಸರಿನೂ ಮಯೂರಿ ಮೇಲೆ ಜಿಗುಪ್ಸೆ ಬರೋ ರೀತಿ ಮಾಡ್ತೀನಿ. ಹೀಗೆ ಮಾಡ್ತಾ ಹೋದ್ರೆ ಅವ್ರು ನನ್ನ ಕಡೆ ವಾಲ್ಕೋತಾರೆ. ಮಯೂರಿ ಮೇಲೆ ಅವ್ರ ಅಭಿಪ್ರಾಯ ಬದಲಾಗತ್ತೆ. ಒಂದು ಫೈನ್ ಡೇ ಚಾರುನಿ ಜಯಂತಿಗೆ ಸರಿಯಾದ ಜೋಡಿ ಮಯೂರಿ ಅಲ್ಲ ಅಂತ ಅವ್ರ ಮನ್ಸಿಗೆ ಬಂದ್ಬಿಡುತ್ತೆ. ಅಷ್ಟಾದ್ರೆ ದೊಡ್ಡಮ್ಮನು ಮಾತಾಡೋ ಹಾಗಿಲ್ಲ, ಯಾರು ಮಾತಾಡೋ ಹಾಗಿಲ್ಲ. ಪ್ಲಾನ್ ಏನೋ ಸೂಪರ್ ಆಗಿದೆ ಚಾರು. ಆದ್ರೆ ಈ ಪುಟ್ಟು ಇನ್ನೂ ಅವಳ ಕಡೆನೇ ಇದನ್ನಲ್ಲ. ಪ್ರೆಷರ್ ಹಾಕೋಣ ಅಂದ್ರೆ ಎಲ್ಲಾ ಕಡೆನೂ ನಾನೇ ಅವನ ಹೆಂಡತಿ ಅಂತ ಸಾರಬೇಕು.
ಉದಾಹರಣೆಗೆ ಬೀದಿಲಿರೋ ಹೆಂಗಸ್ರನ್ನೆಲ್ಲ ಅರ್ಶಿನ ಕುಂಕುಮಕ್ಕೆ ಅಂತ ಮನೆ ಕರೀರಿ, ಇವಳೇ ನಮ್ಮ ಸೊಸೆ ಅಂತ ಪರಿಚಯ ಮಾಡ್ಕೊಡಿ. ಒಂದ್ಸರಿ ನಾನು ಜಯಂತನ ಹೆಂಡತಿ ಅಂತ ಅವ್ರ ತಲೆ ಒಳಗೆ ಹೋಗ್ಬಿಟ್ರೆ ಅದು ಬಾಯಿಂದ ಬಾಯಿಗೆ ಹರಡಿ ಯಾರು ನೋಡಿದ್ರು ಚಾರುನೇ ಜಯಂತನ ಹೆಂಡತಿ ಅಂತ ನಂಬಿಡ್ತಾರೆ. ನನ್ನ ಬಗ್ಗೆ ಅವ್ರ ಹತ್ರ ವಿಚಾರಿಸಕ್ ಶುರು ಮಾಡ್ಬಿಡ್ತಾರೆ. ಮೊದಲು ಜಯಂತ್ ಅವ್ರಿಗೆ ಇದನ್ನೆಲ್ಲ ಕೇಳಕ್ ಕಿರಿಕಿರಿ ಆಗುತ್ತೆ. ಆದ್ರೆ ನಿಧಾನಕ್ಕೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನನ್ನನ್ನು ಅವ್ರ ಹೆಂಡತಿ ಅಂತ ನಂಬಕ್ ಶುರು ಮಾಡ್ಬಿಡ್ತಾರೆ. ಇದೊಂಥರ ಸೈಕಾಲಜಿಕಲ್ ಗೇಮ್, ಮನ್ಸಿಗೆ ಸಂಬಂಧಪಟ್ಟಿದ್ದು. ಚಾರು, ನೀನು ಹೇಳೋದನ್ನ ಕೇಳ್ತಾ ಇದ್ರೆ ನಂಗೊಂಥರ ವಿಶ್ವಾಸ ಬರ್ತಿದೆ. ಮಾಡೋಣ, ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡೋಣ. ಒಟ್ಟಿನಲ್ಲಿ ನನ್ನ ಮಗನ ಜೀವನದಿಂದ ಆ ದರಿದ್ರ ಮಯೂರಿ ಆಚೆ ಹೋಗಬೇಕು ಅಷ್ಟೆ. ಇವತ್ತೇ ನಾನು ನಮ್ಮ ಬೀದಿ ಹೆಂಗಸರನ್ನ ಅರಿಶಿನ ಕುಂಕುಮಕ್ಕೆ ಅಂತ ಕರಿತೀನಿ. ಬಂಟಿ, ಯಾಕೋ ಬಂಟಿ ಮಂಕಾಗಿದೆಯಾ? ಮೇಘನ್ಗೆ ಮದುವೆ ಫಿಕ್ಸ್ ಆಗಿದೆಯಲ್ಲೋ? ಅವಳಿಗೆ ಮದುವೆ ಫಿಕ್ಸ್ ಆದ್ರೆ ನಿನ್ಗೇನೋ ಫೀಲಿಂಗು? ಯಾಕೋ ಬಂಟಿ ಮತ್ತೆ ಹಳೆ ಟ್ರಕ್ ಏನಾರು ಹೋಗ್ತಾ ಇದೆಯಾ? ನಿನ್ನ ಬುದ್ಧಿ ವಕ್ರ ಆಗಿದೆಯೇನೋ? ಅಲ್ಲ ಕಣೋ, ಎಲ್ಲಾನು ಬಿಟ್ಟು ಒಳ್ಳೆಯವನಾಗಿ ಬದುಕ್ತೀನಿ ಅಂತ ಹೇಳ್ದೆ, ಅದು ಬರೀ ಬುರ್ಡೆನಾ? ನಾನು ಪುಂಗ್ದಿಯೇನೋ? ಇಲ್ಲ ಮಗ, ಇಲ್ಲ. ನೀನು ಸುಮ್ಮನೆ ನನ್ನ ಬಗ್ಗೆ ಅನುಮಾನ ಪಡ್ತಿದ್ಯಾ. ಅಲ್ಲ ಕಣೋ, ಇಷ್ಟು ದಿನದಿಂದ ನಿನ್ನ ಜೊತೆಗೆ ಇದೆಯಾ. ಅವ್ರ ಕಡೆಗೆ ಯಾವತ್ತಾದ್ರೂ ನಾನು ತಲೆ ಹಾಕಿ ಮಲಗಿದ್ದೀನಾ? ಅವ್ರ ಬಗ್ಗೆ ಯಾವತ್ತಾದ್ರೂ ನಿನ್ನ ಹತ್ರ ಮಾತಾಡಿದ್ದೀನಾ ಹೇಳು? ಅದನ್ನೇ ನಾನು ಕೇಳ್ತಾ ಇರೋದು. ಅಲ್ಲ ಕಣೋ, ಇಷ್ಟು ದಿನ ಇಲ್ಲದೆ ಇರೋ ಇಂಟ್ರೆಸ್ಟು ಅದೇನಿವತ್ತು ಹೊಸ್ದಾಗಿ ಮೇಘನ ಮೇಲೆ? ಯಾಕಂದರೆ ನಾನು ಮೇಘನ್ನ ಲವ್ ಮಾಡ್ತಿದ್ದೀನಿ. ಹಾಯ್ ಮೇಘಾ. ಹಾಯ್, ನಾವು ಹೊರಡ್ತೀವಿ. ಯಾಕೆ ಕ್ಲಾಸಸ್ ಇಲ್ವಾ? ಇನ್ನ ಇದೆ, ಆದರೆ ಈಗ 1 hour ಬ್ರೇಕ್ ಇದೆ. ವಾವ್, ದ್ಯಾಟ್ಸ್ ಗುಡ್. ನನಗೋಸ್ಕರನೇ ಬ್ರೇಕ್ ಕೊಟ್ಟಿದ್ದಾರೆ ಅನಿಸುತ್ತೆ. ಹಾಂ, ಈ ಮದುವೆ ಗಡಿಬಿಡಿಯಲ್ಲಿ ನೀನು ನಂಗೆ ಸಿಕ್ಕೇ ಇಲ್ಲ. ಮಾತಾಡೋದು ತುಂಬ ಇದೆ. ಕಮಾನ್, ಲೆಟ್ಸ್ ಸ್ಪೆಂಡ್ ಸಮ್ ಟೈಮ್. ಇದೇನಿದು ವಿಜಯ್ ಅವರೇ, ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಏನು ವಿಶೇಷ? ಏನಿದು ಹೀಗೆ ಕೇಳ್ತಾ ಇದ್ದೀರಾ? ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಬಂದು ನಮ್ಮ ಸೊಸೆನ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ಮೀನಾಕ್ಷಿನೇ ಬಂದು ಕರೆದು ಹೋದ್ರಲ್ಲ. ಅದಕ್ಕೆ ಬಂದ್ವಿ ನಾವೆಲ್ಲ. ನಿಮಗೆ ವಿಷಯ ಗೊತ್ತಿಲ್ವಾ? ಅದು ಅದು ಏನ್ ಸುಮತಿ ಹೀಗೆ ಹೇಳ್ತಿದ್ದೀರಾ? ಮನೆಯವರಾಗಿ ನಿಮ್ಗೆ ವಿಷಯ ಗೊತ್ತಿಲ್ವಾ? ಇದೇನು ತಾಳಿ ಫ್ರೇಮ್ ಹಾಕಿಟ್ಟಿದ್ದೀರಾ?
ಎಲ್ರು ಬಂದ್ರಾ? ಬನ್ನಿ ಬನ್ನಿ. ಇದೇನು ಮೀನಾಕ್ಷಿ, ನಿಮ್ಮ ಅತ್ತೆನ ಕೇಳಿದ್ರೆ ಬೆಬೆಬೆ ಅಂತಿದ್ದಾರೆ. ಏನದು ತಾಳಿ ಫ್ರೇಮು ಏನಿದೆಲ್ಲ? ಓ ಅದ ಒಬ್ಬ ಜ್ಯೋತಿಷಿ ಪ್ರಭಾವ. ಅದು ಈಗ ನಮ್ಮ ಪುಟ್ಟುಗೆ ಟೈಮ್ ಸರಿ ಇಲ್ವಂತೆ. ಯಾವ್ದಾದ್ರು ಒಂದು ಮಾಂಗಲ್ಯನ ಈಗ ಮನೆಯಲ್ಲಿ ಫ್ರೇಮ್ ಹಾಕಿಟ್ರೆ ಅವನ ದೋಷ ಪರಿಹಾರ ಆಗಿ ಅವನ ಹೆಂಡತಿಗೆ ಮಾಂಗಲ್ಯ ಭಾಗ್ಯ ಗಟ್ಟಿ ಆಗತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ರು. ಅದಕ್ಕೆ ಅಂಗಡಿಗೆ ಹೋಗಿ ಮಾಂಗಲ್ಯ ಸರ ತಂದು ಹೀಗೆ ಫ್ರೇಮ್ ಹಾಕಿಟ್ಟಿದ್ದೀವಿ. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಒಂದು ನಿಮಿಷ ಬಂದೆ. ಅಕ್ಕ, ನಿಮ್ಮ ಮಗಳು ಗಂಡನ ಮನೇಲಿ ಹೇಗಿದ್ದಾಳೆ? ಈ ಮೀನಾಕ್ಷಿಗೆ ಏನು ಹೋಗೋ ಕಾಲ ಬಂತು. ಇವಳನ್ನು ಹೋಗಿ ಸೊಸೆ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾಳಲ್ಲ, ಏನಾಗಿದೆ ಇವಳಿಗೆ? ಅವಳ ಥರ ಇವಳಿಗೂ ಹುಚ್ಚಿಡಿದು ಬಿಡ್ತಾ? ನನ್ನ ಸೊಸೆಗೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಅವಳೇ ಮಾಡಿರೋದು ಸ್ವೀಟ್. ಟೇಸ್ಟ್ ಮಾಡಿ. ತಿನ್ನಿ ತಿನ್ನಿ. ಹೇಗಿದೆ? ಇದೇನಮ್ಮ, ಎಲ್ಲಿಂದೆಲ್ಲ ಕೂತ್ಕೊಂಡಲ್ಲ ನೀನು? ಚಿಕ್ಕವ್ರು ದೊಡ್ಡವ್ರ ಸಮಾನ ಕೂತ್ಕೋಬಾರ್ದು, ಅವರು ಗೌರವ ಕೊಟ್ಟಂಗೆ ಆಗಲ್ಲ ಅಂತ ನಮ್ಮಮ್ಮ ಹೇಳ್ತಿದ್ರು. ಅದಕ್ಕೆ ಕೆಳಗೆ ಕೂತ್ಕೊಂಡೆ. ಮೀನಾಕ್ಷಿ, ನಿಮ್ ಸೊಸೆಗೆ ಒಳ್ಳೆ ಸಂಸ್ಕಾರ ಇದೆ. ಎಲ್ಲ ಆ ಭಗವಂತನ ಅನುಗ್ರಹ. ನಿಮ್ಗಳ ಆಶೀರ್ವಾದ ಇವಳ ಮೇಲಿದ್ರೆ ಸಾಕು. ಈ ಮೀನಾಕ್ಷಿನೇ ಚಾರುನ ಸೊಸೆ ಅಂತ ಮುದ್ರೆ ಓದ್ಬಿಡೋ ಹಾಗೆ ಕಾಣಿಸ್ತಾ ಇದೆಯಲ್ಲ. ಇವ್ರ ಹುಚ್ಚಾಟಗಳು ನಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೋ ಏನೋ. ದೇವ್ರೆ, ನೀನೇ ಕಾಪಾಡ್ಬೇಕು ನಮ್ಮನ್ನ. ಮೀನಾಕ್ಷಿ, ಎಲ್ರಿಗೂ ನಿಮ್ ಸೊಸೆ ಅಂತ ಸೊಸೆನೇ ಸಿಗ್ಲಿ. ತಿಂತೀರಿ, ಒಂದು ನಿಮಿಷ ಬಂದೆ. ಮದುವೆ ಆಗದೇನೆ ಹೆಂಡತಿ, ಮನೆ ತುಂಬಿಸ್ಕೊಳ್ದೇನೆ ಸೊಸೆ, ಸುಮಂಗಲಿಯರ ಆಶೀರ್ವಾದ ಬೇರೆ. ಇನ್ನು ಏನೇನು ಮಾಡ್ತಾರೋ ಇವರು. ಚಾರು, ಕಾಲ ಮುತ್ತೈದೆ ಆಯ್ತು ಆಯ್ತು, ಹೋಗಿ ಬನ್ನಿ. ಆಯ್ತು, ಬರ್ತೀವಿ. ಆಯ್ತಕ್ಕ, ಆಯ್ತು. ಯಾಕೋ ಹುಚ್ಚಿಡಿತಾ ಇದೆ ಅನಿಸ್ತಾ ಇದೆ. ಮೊದಲು ಯಾರಾದರೂ ಸೈಕ್ಯಾಟ್ರಿಸ್ಟ್ ನೋಡೋದು ಒಳ್ಳೇದು. ಎದೆಯಲ್ಲಿ ಗೂಡು ಕಟ್ಟಿದ್ದೀನಿ ಕಣೋ ಅವಳಿಗೋಸ್ಕರ.
ಏನು ಗೂಡು? ಲವ್ ಫೀಲಿಂಗ್ಸ್ ನಿಂಗೆ ಅರ್ಥ ಆಗೋದಿಲ್ಲ ಕಣೋ. ಏನು ಲವ್ ಫೀಲಿಂಗ? ಅಯ್ಯೋ ನಿಮ್ಮ ಅಜ್ಜಿ, ಈ ಲವ್ ಫೀಲಿಂಗ್ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡ. ನೀನು ನಂಬಿದ್ರೆ ನಂಬೋ ಬಿಟ್ಟರೆ ಬಿಡು. ಆದರೆ ನಾನು ಅವಳನ್ನ ಲವ್ ಮಾಡ್ತಿರೋದಂತೂ ನಿಜ ಮಗ. ಲೇ ಮೆಂಟ್ಲು ನನ್ನ ಮಗನೇ, ನೀನು ಈ ಲವ್ವು ಗಿವ್ವು ಅಂತ ಹೊಸ ಕತೆ ಎಲ್ಲ ಶುರು ಮಾಡಬೇಡ. ಆ ಮೇಘನ್ನು ಮಯೂರನ್ನು ಸಾಯಿಸ್ಬೇಕು ಅಂತ ತಾನೇ ಮಡಿಕೇರಿಯಲ್ಲಿ ಭಿಕ್ಷುಕನ ಥರ ಅಲ್ದಿದ್ದು. ನಿಜ ಕಣೋ, ನಾ ಅದನ್ನು ಒಪ್ಕೋತೀನಿ. ಆದರೆ ಅವ್ರು ನನ್ನನ್ನು ಜೈಲಿಗೆ ಕಳಿಸಿದಾಳನ್ನೋ ಒಂದೇ ಒಂದು ದ್ವೇಷಕ್ಕೆ ನಾನು ಮೃಗ ಥರ ನಡ್ಕೊಂಡೆ. ಆದರೆ ನಾನು ಅವಳನ್ನ ಪ್ರೀತಿಸಿದ್ದು ಅಷ್ಟೇ ನಿಜ ಕಣೋ. ಅಯ್ಯಯ್ಯೋ ಅಯ್ಯಯ್ಯೋ, ನನ್ನ ತಲೆನ ಯಾವ್ದಾರ ಬಂಡೆ ಕೆಚ್ಕೊಂಡ್ಬಿಡೋಣ ಅನಿಸ್ತಾ ಇದೆ. ಯಾಕೋ ಮಗ ಲವ್, ನನ್ನ ತಲೆನ ಗೊಬ್ಬರ ಮಾಡಬೇಡ ಕಣೋ. ಟೆನ್ಷನ್ ಮಾಡ್ಕೋಬೇಡ ಮಗ, ನಾನೆಲ್ಲ ಹೇಳ್ತೀನಿ.